ಐ ಗೈಸ್, ಈ ಸಲ ಬಿಗ್ ಬಾಸ್ ಕನ್ನಡದವರು ಹೊಸ ಆಪರ್ಚುನಿಟಿ ಎಲ್ಲರಿಗೂ ಕೊಟ್ಟವ್ರೆ, ಇಡೀ ಕರ್ನಾಟಕ ಜನತೆ ಕೊಟ್ಟವ್ರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ಬಿಗ್ ಬಾಸ್ ಸೀಸನ್ 13 ನಲ್ಲಿ ಸಾಮಾನ್ಯ ಜನ ಕೂಡ ಅಂದ್ರೆ ಕಾಮನ್ ಮ್ಯಾನ್ಸ್ ಕೂಡ ಹೋಗ್ಬಹುದು. ಅದಕ್ಕೆ ಇವರು ಆಡಿಷನ್ ನ ಅಟೆಂಡ್ ಮಾಡಬೇಕು. ಹೆಂಗ್ ಆಡಿಷನ್ ನ ಅಟೆಂಡ್ ಮಾಡೋದು, ನೀವು ಹೆಂಗ್ ಮಾಡಬೇಕು ಅಂದ್ರೆ ಅವರು ನೀಟಾಗಿ ಕಲರ್ಸ್ ಕನ್ನಡದವರೇ ಬಿಟ್ಟವ್ರೆ. ಅದನ್ನ ನಾನು ಹೇಳೋದು ಹೆಂಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀಟಾಗಿ ಫುಲ್ ವಿಡಿಯೋ ನೋಡಿ, ನೀಟಾಗಿ ನೋಡಿ, ನೀವು ಕೂಡ ಆರಾಮಾಗಿ ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡಿಕೊಂಡು ನೀವು ಬಿಗ್ ಬಾಸ್ ಮನೆ ಹೋಗೋ ಆಪರ್ಚುನಿಟಿ ಸಿಗುತ್ತೆ ನಿಮಗೂ. ಈ ಥರ ಪೂರ್ತಿ ವಿಡಿಯೋ ನೋಡಿದ್ರೆ ನೋಡಿ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮ ಹತ್ರ ಒಂದು ಫೋನ್ ಐತೆ, ಫೋನ್ ತೊಗೊಳ್ಳಿ. ಫೋನ್ ತೊಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, 3 ನಿಮಿಷ ನಾನು ಎಂತಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ವಿಡಿಯೋ ಮಾಡಿ. 3 ನಿಮಿಷ ಈ ಥರ ಇಟ್ಕೊಂಡು ನೀಟಾಗಿ ಫ್ರಂಟ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು 3 ನಿಮಿಷ ನಾನೆಂತ ಬಿಗ್ ಬಾಸ್ ಮನೆಗೆ ಹೋಗಬೇಕು, ನಾನು ಈ ಥರ ಐತೆ, ನನ್ನ ಕಷ್ಟ ಐತೆ, ನಿಮ್ಗೆ ಏನು ಬೇಕು, ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಕರೆಕ್ಟಾಗಿ 3 ನಿಮಿಷ ಮಾಡಬೇಕು. 3 ನಿಮಿಷ ಮಾಡಾದ್ಮೇಲೆ ಏನು ಮಾಡಬೇಕು ಅಂತ ಇವಾಗ ಹೇಳ್ಕೊಡ್ತೀನಿ ನೋಡಿ. ನೀವು 3 ನಿಮಿಷ ವಿಡಿಯೋ ಮಾಡಾದ್ಮೇಲೆ ಫಸ್ಟು ನೀವು ಇನ್ಶಾರ್ಟ್ ಹೋಗ್ಬೇಕು. ನೋಡಿ, ಈ ಕಡೆ ಸೈಡ್ ಬರ್ತಾ ಇದೆಯಲ್ವಾ, ಈ ಥರ ಇನ್ಶಾರ್ಟ್ ಒಳಗಡೆ ಹೋಗಬೇಕು. ನೀವು ಇನ್ಶಾರ್ಟ್ ಒಳಗಡೆ ಹೋದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಈ ಥರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಕೆಳಗಡೆ 720p 1080p ಇನ್ನೊಂದು ಕೆಳಗಡೆ ಪಕ್ಕದಲ್ಲಿ ತೋರಿಸಿ ಈ ಥರ ಆಪ್ಷನ್ ಇರುತ್ತೆ. ಅಲ್ಲಿ ಅದ್ರ ಪಕ್ಕದಲ್ಲೇ ಪ್ಲಸ್ ಅಂತ ಒಂದು ಆಪ್ಷನ್ ಐತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪ್ಲಸ್ ಅಂದರೆ ನಿಮಗೆ ಎಷ್ಟು ಯಾವ ರೆಸೊಲ್ಯೂಷನ್ ಬೇಕೋ ಆ ರೆಸೊಲ್ಯೂಷನ್ ಹಾಕೋಬೋದು. ಆ ರೆಸೊಲ್ಯೂಷನಲ್ಲಿ 400 ಇಲ್ಲ 350 ರೆಸೊಲ್ಯೂಷನ್ ಹಾಕಿದ್ಮೇಲೆ ಲಾಸ್ಟ್ ಆಪ್ಷನ್, ಅಲ್ಲೇ ಲಾಸ್ಟ್ ಆಪ್ಷನ್ 35M ಅಂತ ತೋರಿಸುತ್ತೆ, ಇಲ್ಲಾಂದರೆ 45M ಅಂತ ತೋರಿಸುತ್ತೆ. ನೀವು 45M ಒಳಗಡೆ ಹಾಕೊಬೇಕು, ಮೇಲೆಲ್ಲ 45 ಮೇಲೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ, 45 ಒಳಗಡೆ ಹಾಕೊಳ್ಳಿ. ಆವಾಗ ನೀವು ಅಪ್ಲೋಡ್ ಮಾಡೋಕೆ ಈಸಿ ಆಗುತ್ತೆ. ಬಿಗ್ ಬಾಸ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋಕೆ ಈಸಿ ಆಗುತ್ತೆ. ಅದು ಹಾಕೊಂಡ್ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ 50MB ಕೆಳಗಡೆ ಬೇಕು ವಿಡಿಯೋ, ಅದಕ್ಕೋಸ್ಕರ ಇದನ್ನು ನಾನು ಇನ್ಶಾರ್ಟ್ ತೋರಿಸಿದ್ದು. ಅದಾದ್ಮೇಲೆ ನೀವು ಅದನ್ನ ಕಮ್ಮಿ ಮಾಡಿಕೊಂಡು ಆಮೇಲೆ ಮೇಯ್ನು ನಾನು ಇಲ್ಲಿ ಇವಾಗ ಹೇಳ್ಕೊಡ್ತೀನಿ ನೋಡಿ. ಇದು ಮೇಯ್ನ್ ನೀವು ತಿಳ್ಕೊಳ್ಳೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದೇ ಇರೋದು ಇಂಪಾರ್ಟೆಂಟು. ಫಸ್ಟು ನೀವೇನು ಮಾಡಬೇಕು ಅಂದರೆ ಕ್ರೋಮ್ಗೆ ಹೋಗಬೇಕು. ಕ್ರೋಮ್ಗೆ ಹೋಗಿ ಇಲ್ಲಿ ನಿಮಗೆ ಇಲ್ಲಿ ಸರ್ಚ್ ಅಂತ ಐತಲ್ಲ, ಸರ್ಚಲ್ಲಿ ಹೋಗ್ಬಿಟ್ಟು ಕಲರ್ಸ್ ಕನ್ನಡ JioStar.com ಅಂತ ನನಗೆ ತೋರಿಸ್ಬಿಡ್ತು. ನಿಮ್ಗೆ ತೋರಿಸಿಲ್ಲ ಅಂದರೆ ಕಲರ್ಸ್ ಕನ್ನಡ JioStar.com ಇದಕ್ಕೆ ಹೋಗಿ ನೋಡಿ. ಇಲ್ಲಿ ಬಂತು ಕಲರ್ಸ್ ಕನ್ನಡ JioStar.com ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ. ಇಲ್ಲೂ ಬರ್ತೈತೆ ನೋಡಿ, ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತೈತೆ, ಇಲ್ಲೂ ಬರುತ್ತೆ, ಇಲ್ಲೂ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ. ನೀವು ಫಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, 10 ಡಿಜಿಟ್ ಮೊಬೈಲ್ ನಂಬರ್ ಕೇಳ್ತೈತೆ. ನಿಮ್ಮ ಮೊಬೈಲ್ ನಂಬರ್ನ ಅಲ್ಲಿ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಪಕ್ಕದ ಆಪ್ಷನ್ ಐತಲ್ವ, ಅದನ್ನು ಓಪನ್ ಮಾಡಬೇಕು. ಸೆಂಡ್ OTP ಆಪ್ಷನ್ ಓಪನ್ ಮಾಡಿದ್ರೆ ಅಲ್ಲಿ ನೀವು ಅಪ್ಲಿಕೇಶನ್ನು ಎಂಟ್ರಿ ಕೊಡ್ತಾ ಇದ್ದೀರಾ ಅಂತ, ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ, ಇದು ಒಂಥರ ರೂಲ್ಸ್ ಇದ್ದಂಗೆ, ಇದು ಕೊಡಲೇಬೇಕು ನೀವು. OTP ಎಂಟರ್ ಮಾಡಿ, 6 ನಂಬರ್ OTP ಬರುತ್ತೆ, ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಫಸ್ಟು ಅಪ್ಲಿಕೆಂಟ್ ನೇಮು, ಇಲ್ಲಿ ಫಸ್ಟು ಸೆಕೆಂಡ್ ಆಪ್ಷನ್ ಐತಲ್ಲ ಅಪ್ಲಿಕೆಂಟ್ ನೇಮ್ ಅಂತ, ಅಲ್ಲಿ ನಿಮ್ಮ ಹೆಸರು ಹಾಕಿ. ಅದ್ರ ಕೆಳಗಡೆ ನಿಮ್ಮ ಏಜ್ ಎಷ್ಟು, 18 ವರ್ಷದ ಮೇಲ್ಪಟ್ಟವರಾದರೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು, ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬೇಡಿ. 18 ವರ್ಷ ಮೇಲ್ಪಟ್ಟಾಗಿ ಅದು ರೂಲ್ಸ್, ಅದು 18% ಮೇಲೆ ಇರಬೇಕು ಅಂತ ಹಾಕಿ. ಆಮೇಲೆ ಇಮೇಲು, ನಿಮ್ಮದು ಜಿಮೇಲ್ ಗೊತ್ತಲ್ಲ ನಿಮಗೆ, ನೋಡಿ ನಾನು ಹೇಳ್ಕೊಟ್ಟಿದ್ದಲ್ಲ ಜಿಮೇಲ್ ಹಾಕಬೇಕು ಅಂತ. ಜಿಮೇಲ್ ಹಾಕ್ಬಿಟ್ಟು ಜಿಮೇಲ್ ಆದಮೇಲೆ ಅಲ್ಲಿ ಕೆಳಗಡೆ ಅಡ್ರೆಸ್ ಕೇಳೈತೆ, ಇಲ್ಲಿ ಪಕ್ಕದಲ್ಲಿ ಬರ್ತೈತೆ ನೋಡಿ, ಕೆಳಗಡೆ ಅಡ್ರೆಸ್ ಬಂದೈತೆ. ಅಡ್ರೆಸ್ಸಲ್ಲಿ ನೀವು 10 ಕ್ಯಾರೆಕ್ಟ್ರಿಂದ 250 ಕ್ಯಾರೆಕ್ಟರ್ ಅಂತ ಬಂದೈತೆ. ಆ ಕ್ಯಾರೆಕ್ಟರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ನಿಮ್ಮ ಅಡ್ರೆಸ್ನ 250 ವರ್ಡ್ಸ್ ಕೆಳಗಡೆ ಹಾಕಬೇಕು. ಅಂದರೆ ಜಾಸ್ತಿ ಉದ್ದಕ್ಕೆ ಹಾಕಬಾರ್ದು. ನಮ್ಮ ಮನೆ ಇಷ್ಟು ಉದ್ದ ಅಷ್ಟೆಲ್ಲ ಬೇಡ. ನಿಮಗೆ ಮಿನಿಮಮ್ ಅಡ್ರೆಸ್, ನಿಮ್ಮ ಮನೆ ಏನು ಅಡ್ರೆಸ್ ಐತೆ ಚಿಕ್ಕದಾಗಿ ಹಾಕಿ. ಇದು ಕ್ರಾಸು, ಇದು ನಮ್ಮ ಮನೆ ನಂಬರು, ಇದು ಏರಿಯಾ, ಇದು ಈ ಥರ ಬೆಂಗಳೂರು, ಹುಬ್ಳಿ, ಕರ್ನಾಟಕ ಎಲ್ಲ ನಿಮ್ದು ಏನೇನು ರಾಜ್ಯ ಐತೆ ಎಲ್ಲ ಹಾಕೋಬೋದು, ಅದನ್ನು ಹಾಕಬೇಕು. ಆಮೇಲೆ ಕೆಳಗಡೆ ಇನ್ನೊಂದು ಆಡಿಷನ್ ವಿಡಿಯೋ ಅಪ್ಲೋಡ್ ಅಂತ ಐತೆ. ಅಲ್ಲಿ ನಾನು ಹೇಳ್ಕೊಟ್ಟಿನಲ್ಲಿ ಎಕ್ಸ್ಪೋರ್ಟ್ ಆಗಿರೋದು 3 ನಿಮಿಷದ ವಿಡಿಯೋನ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿಗೆ ಹೋದಾಗ ನಿಮ್ಮ ಮೊದಲನೇ ವಿಡಿಯೋ ಯಾವ್ದು ಎಕ್ಸ್ಪೋರ್ಟ್ ಆಗಿತ್ತಲ್ಲ ಆ ವಿಡಿಯೋನ ಅಪ್ಲೈ ಮಾಡಬೇಕು. ನೀವು ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಬನ್ನಿ. ಯು ಕನ್ಫರ್ಮ್ ದಟ್ ಯು ಆರ್ ಇಂಡಿಯನ್ ಸಿಟಿಸನ್. ನೀವು ಇಂಡಿಯನ್ ಸಿಟಿಸನ್ ಆಗಿದ್ರೆ ಇಲ್ಲಿ ಎಸ್ ಅಗ್ರಿ ಅಂತ ಒಂದು ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡಿ. ಮೇಲ್ಗಡೆ ಮೊದಲನೇ ಆಪ್ಷನ್ ಚಿಕ್ಕ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೋಡ್ ಆಗುತ್ತೆ. ಆದ್ಮೇಲೆ ಕೆಳಗಡೆ ಬಂದರೆ ಯಾವ ರೀಡ್ ಅಂದರೆ ನೀವು ಇದನ್ನೆಲ್ಲ ಓದಿದ್ದೀರಾ, ನೀವು ಅಪ್ಲೈ ಮಾಡ್ತೀರಾ ನೀವು ಅಂತ ಕೇಳೈತೆ. ನೀವು ಅದಕ್ಕೆ ಎಸ್ ಐ ಅಗ್ರಿ ಅಂತ ಕೊಡಬೇಕು. ಎಂತಕ್ಕೆ ಅಂದರೆ ಅವರು ರೂಲ್ಸ್ ಬಿಟ್ಟು ನೀವು ಹೋಗಂಗಿಲ್ಲ. ಅವ್ರು ಏನು ರೂಲ್ಸ್ ಕೊಟ್ಟಿದ್ರು ಓದಬೇಕು ನೀವು. ಇದನ್ನು ಫುಲ್ ಅಗ್ರಿ ಎಲ್ಲ ಏನೇನೈತೆ ಆ ಥರ ಎಲ್ಲ ಐತಲ್ಲ, ಇದೆಲ್ಲ ಓದ್ಬಿಟ್ಟು ಐ ಅಗ್ರಿ ಅಂತ ಕೊಡಿ. ಅಕಸ್ಮಾತು ನೀವೇನಾರ ಡಿಸೇಬಲ್ ಅಂದರೆ ಗೊತ್ತಲ್ಲ ಏನದು ಅಂಗವಿಕಲರಾಗಿದ್ದರೆ 2ನೇ ಆಪ್ಷನ್ನ ಕ್ಲಿಕ್ ಮಾಡಿ. 2ನೇ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಮ ತಂದೆ ತಾಯಿ ಡೀಟೇಲ್ಸ್ ಕೇಳುತ್ತೆ. ನೀವೇನೋ ಅಂಗವಿಕಲಲ್ಲ, ನಾವು ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಎಸ್ ಐ ಅಗ್ರಿ ಕೊಟ್ಟು ಕೆಳಗಡೆ ಇರೋ ಸಬ್ಮಿಟ್ ಯುವರ್ ಆಡಿಷನ್ ಕೊಟ್ಟರೆ ನೀವು ಆರಾಮಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅರ್ಹರಾಗ್ತೀರಾ. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲ್ಲ, ಅರ್ಹರಾಗ್ತೀರಾ ಅಷ್ಟೇ. ನೀವು ಒಂದು ಆಡಿಷನ್ ಅಟೆಂಡ್ ಮಾಡಿದ್ದೀರಾ ಅಷ್ಟೇ. ಆಮೇಲೆ ಇಷ್ಟೇ, ಇನ್ನೇನು ಜಾಸ್ತಿ ಏನಿಲ್ಲ. ನಾನು ಮತ್ತೆ ಏನು ಹೇಳೋಕ್ಕೋಗಲ್ಲ. ಇದರಿಂದ ನಾನು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋನ. ಇಷ್ಟೇ,
ಈಸಿ ಅಂದರೆ ಈಸಿ ಗುರು, ಆರಾಮಾಗಿ ಅಪ್ಲೋಡ್ ಮಾಡ್ಬೋದು. ಅಪ್ಲೈ ಮಾಡಿ ನೀವು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ. ಸಿಗ್ತೀನಿ, ಬಾಯ್. ಇದೇ ಥರ ಕಂಟೆಂಟ್ಗಾಗಿ ನನ್ನ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ, ಬಾಯ್ 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 ಬಾಯ್.